ಆರ್ಡ್ರ್ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಪಿಕಪ್ ಆ್ಯಂಡ್ ಡ್ರಾಪು 0.92 1 ಕಿಲೋಮೀಟ್ರ್ ಕೆಳಗಡೆ ಇದೆ. 100 ರೂಪಾಯಿ ಕೊಟ್ಟಿದ್ದಾನೆ. ಮಲ್ಟಿ ಆರ್ಡ್ರು. ಬಾ ದೇವ್ರೆ, ನೋಡಿರಿ ಇದಕ್ಕೂ ಇದು ಸೇಮೇ. ಮಧ್ಯಾಹ್ನ 12 ಗಂಟೆ ಆಗಿದೆ. ಇವತ್ತು ಜಸ್ಟ್ ಆನ್ ಮಾಡಿದ್ದೀನಿ ಡ್ಯೂಟಿ. ಇವತ್ತು ಯಾವ ಥರ ಇನ್ಸೆಂಟಿವ್ ಕೊಟ್ಟಿದ್ದಾನಪ್ಪ ಅಂದರೆ ಸ್ವಿಗ್ಗಿಯಲ್ಲಿ ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. 12ರಿಂದ 4 ಗಂಟೆವರೆಗೂ ಪರ್ ಆರ್ಡ್ರು 110 ರೂಪಾಯಿ, 110 ರುಪೀಸ್. ಮತ್ತು 4ರಿಂದ 7 ಗಂಟೆವರೆಗೂ ಪರ್ ಆರ್ಡ್ರ್ 50 ರೂಪಾಯಿ. ಮತ್ತು ನೈಟು 7 ಗಂಟೆಯಿಂದ 11 ಗಂಟೆವರೆಗೂ ಒಂದು ಆರ್ಡ್ರು 120 ರುಪೀಸ್, 120 ರೂಪಾಯಿ. ಮತ್ತು ನೈಟು 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಪರ್ ಆರ್ಡ್ರ್ 100 ರೂಪಾಯಿ, 100 ರುಪೀಸ್. ಎಕ್ಸ್ಟ್ರಾ ಅಲ್ಲ ಇದು. 1 ಕಿಲೋಮೀಟ್ರ್ ಬಂದರೂ ಕೂಡ 100 ರೂಪಾಯಿನೇ, 10 ಕಿಲೋಮೀಟ್ರ್ ಮೇಲೆ ಬಂದರೂ ಕೂಡ 100 ರೂಪಾಯಿನೇ. ಆ ಥರ ಇದೆ. ಎಕ್ಸ್ಟ್ರಾ ಪರ್ ಏನು ಕೊಡೋಲ್ಲ. ರೈನ್ ಸರ್ಜ್ ಬಂದರೆ 20 ರೂಪಾಯಿ ಎಕ್ಸ್ಟ್ರಾ ಪರ್ ಆರ್ಡ್ರ್ ಕೊಡ್ತಾಯಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅರ್ನಿಂಗ್ಸ್ ಎಷ್ಟಾಗುತ್ತೆ, ಲಾಗಿನ್ ಅವರ್ಸ್ ಎಷ್ಟು, ಕಿಲೋಮೀಟ್ರ್ ಎಷ್ಟು ಅಂತ ತೋರಿಸ್ತೀನಿ ನೋಡಿ. ಕಿಲೋಮೀಟ್ರ್ 57,072 ಕಿಲೋಮೀಟ್ರ್ ಓಡಿದೆ ಗಾಡಿ. ಈ ಥರ ಇನ್ಸೆಂಟಿವ್ ಯಾಕೆ ಕೊಟ್ಟಿದ್ದಾನಪ್ಪ ಅಂದರೆ, ಒಂದು ತಿಂಗಳಿಂದ ಡ್ಯೂಟಿ ಮಾಡಲಾರ್ದಕ್ಕೆ ಈ ಥರ ಇನ್ಸೆಂಟಿವ್ ಕೊಟ್ಟಿದ್ದಾನೆ. ಮತ್ತು ಇದೇ ಕಂಟಿನ್ಯೂ ಇರೋಲ್ಲ, ಮತ್ತು ನಾಳೆ ಚೇಂಜ್ ಆಗುತ್ತೆ. ಒಂದಿನ ಮಾತ್ರ ಕೊಡ್ತಾನೆ ಅಷ್ಟೇ. ಬನ್ನಿ ನೋಡ್ತಾ ಇರ್ಬೋದು. ಫಸ್ಟ್ನೇ ಆರ್ಡ್ರ್ ಇವಾಗ ಬಂತು 12:07ಕ್ಕೆ. 4.8 4.80 4.8 ಕಿಲೋಮೀಟ್ರಿಗೆ 110 ರೂಪಾಯಿ ಕೊಟ್ಟಿದ್ದಾನೆ. ಫುಡ್ ರೆಡಿ ಕೂಡ ಇದೆ. ಬನ್ನಿ, ಫಸ್ಟ್ನೇ ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ? ಫಸ್ಟ್ನೇ ಆರ್ಡ್ರ್ ಯಾವುದೋ ಅಪಾರ್ಟ್ಮೆಂಟಿಗೆ ಹಾಕ್ಬಿಟ್ಟು ಅನ್ಬೋದು. ಫಸ್ಟ್ನೇ ಆರ್ಡ್ರ್ ಡ್ರಾಪ್ ಆಯಿತು. ನೆಟ್ವರ್ಕು ಸ್ವಲ್ಪ ಸ್ಲೋ ಇದೆ, ನೋಡ್ತಾ ಇರ್ಬೋದು. ಒಂದು ಆರ್ಡ್ರಿಗೆ 110 ರೂಪಾಯಿ ಕೊಟ್ಟಿದ್ದಾನೆ ನೋಡಿ. ಇದೊಂದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಇದು ಕರೆಕ್ಟಾಗಿ ನೋಡ್ಕೊಳ್ಳಿ, ಇದು ನಿಮಗೆ ಗೊತ್ತಾಗುತ್ತೆ ನೋಡಿ. ಪಿಕಪ್ ಆ್ಯಂಡ್ ಡ್ರಾಪು 11 ಕಿಲೋಮೀಟ್ರ್ 73, 11.73 ಕಿಲೋಮೀಟ್ರ್ ಇದೆ. 12 ಕಿಲೋಮೀಟ್ರ್ ಅನ್ಕೊಳ್ಳಿ. 12 ಕಿಲೋಮೀಟ್ರಿಗೆ 110 ರೂಪಾಯಿನೇ ಕೊಟ್ಟಿದ್ದಾನೆ. 1 ಕಿಲೋಮೀಟ್ರ್ ಬಂದರೂ 110 ರೂಪಾಯಿ, 20 ಕಿಲೋಮೀಟ್ರ್ ಬಂದರೂ ಕೂಡ 110 ರೂಪಾಯಿನೇ. ಇದು ಫ್ಲಾಟ್ ಎಕ್ಸ್ಟ್ರಾ ಕೊಡೋಲ್ಲ, ಫ್ಲಾಟ್ ಫೀಸ್ ಅಂತ ಕೊಡ್ತಾನೆ, ಫ್ಲಾಟ್ ಅಮೌಂಟ್ ಕೊಡ್ತಾನೆ ನೋಡಿ. ಪಿಕಪ್ಪೇ 2.5 ಕಿಲೋಮೀಟ್ರ್ ಇದೆ. ಆರ್ಡ್ರ್ ಪಿಕಪ್ ಆಯಿತು ನೋಡಿ. ಐಟಮ್ ಇಷ್ಟೇ ಐಟಮ್, ದೊಡ್ಡ ಬ್ಯಾಗು, ಇಷ್ಟೇ ಚಿಕ್ಕ ಐಟಮ್ ಇರೋದು. ಇಷ್ಟು ಚಿಕ್ಕ ಐಟಮ್ಗೆ ಎಷ್ಟು ಕಿಲೋಮೀಟ್ರ್ ಇದೆ ನೋಡಿ. ಡ್ರಾಪು ಗುಂಜೂರು ಪ್ರೆಸ್ಟೇಜ್ ಹ್ಯಾಬಿಟೆಡ್ ಅಪಾರ್ಟ್ಮೆಂಟ್, ದೊಡ್ಡ ಅಪಾರ್ಟ್ಮೆಂಟಿಗೆ ಹೋಗ್ಬೇಕು. 9.5 ಕಿಲೋಮೀಟ್ರ್ ಜಸ್ಟ್ ಡ್ರಾಪ್ ಆಯಿತು. ಇದೇ ಅಪಾರ್ಟ್ಮೆಂಟಲ್ಲಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ. ಟೋಟಲ್ ಪಿಕಪ್ ಆ್ಯಂಡ್ ಡ್ರಾಪ್ 12 ಕಿಲೋಮೀಟ್ರ್ 110 ರೂಪಾಯಿ ಕೊಟ್ಟಿದ್ದಾನೆ. ಇದು ಯಾವ ಲೊಕೇಶನ್ ಅಂದರೆ ವರ್ತೂರು ಗುಂಜೂರು ಪ್ರೆಸ್ಟೇಜ್ ಹ್ಯಾಬಿಟೆಡ್ ಅಪಾರ್ಟ್ಮೆಂಟು. ಈ ಅಪಾರ್ಟ್ಮೆಂಟ್ ಪರವಾಗಿಲ್ಲ. ನಮಗೆ ಯಾವ ಟವರ್ ಹತ್ರ ಡ್ರಾಪ್ ಇರುತ್ತೆ ಅದೇ ಟವರ್ ಹತ್ರ ಗಾಡಿ ಅಲೋ ಇದೆ, ಪರವಾಗಿಲ್ಲ. ನೋಡಿರಿ, ಇವಾಗೊಂದು ಜಸ್ಟ್ ಆರ್ಡ್ರ್ ಬಂದಿದೆ. ARK ದೊಣ್ಣೆ ಬಿರಿಯಾನಿಯಿಂದ, ಇಲ್ಲೇ ಇದೆ ರೆಸ್ಟೋರೆಂಟು. ಪಿಕಪ್ ಆ್ಯಂಡ್ ಡ್ರಾಪು 1.94 ಅಷ್ಟೇ. ಅಷ್ಟಕ್ಕೆ 110 ರೂಪಾಯಿ ಕೊಟ್ಟಿದ್ದಾನೆ. ಫುಡ್ ರೆಡಿ ಕೂಡ ಇದೆ. ರೆಸ್ಟೋರೆಂಟ್ ಇಲ್ಲದೆ ಪಕ್ಕದಲ್ಲೇ ಇರಬೇಕು. ರೆಸ್ಟೋರೆಂಟ್ ಇದೆ, 150 ಮೀಟ್ರ್ ಇದೆ ಅಷ್ಟೇ ನೋಡಿ. 12 ಕಿಲೋಮೀಟ್ರ್ ಬಂದರೂ ಕೂಡ 110 ರೂಪಾಯಿ. ಇವಾಗ 1.94 ಅಥವಾ 2 ಕಿಲೋಮೀಟ್ರ್ ಅಂದ್ಕೊಳ್ಳಿ. 2 ಕಿಲೋಮೀಟ್ರ್ ಬಂದರೂ ಕೂಡ 110 ರೂಪಾಯಿನೇ. 20 ಕಿಲೋಮೀಟ್ರ್ ಆರ್ಡ್ರ್ ಬಂದರೂ ಕೂಡ 110 ರೂಪಾಯಿನೇ. ಫುಡ್ ರೆಡಿ ಇದೆ. ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪು 1.9 ಕಿಲೋಮೀಟ್ರ್ ಜಸ್ಟ್ ಡ್ರಾಪ್ ಆಯಿತು. ಅಮೌಂಟ್ ಎಷ್ಟು ಕೊಟ್ಟಿದೆ ನೋಡಿ, 110 ರೂಪಾಯಿ ಕೊಟ್ಟಿದ್ದಾನೆ. ಟೈಮಿಂಗ್ ತೋರಿಸ್ತೀನಿ ನೋಡಿ. ನೋಡಿ, ಬರೀ 9 ನಿಮಿಷದಲ್ಲಿ, ಓನ್ಲಿ 9 ನಿಮಿಷದಲ್ಲಿ 110 ರೂಪಾಯಿ. 2 ಆರ್ಡ್ರ್ ಪಿಕಪ್ ಆಯಿತು. ಪಾರ್ಟ್ಫುಲ್ ರೆಸ್ಟೋರೆಂಟಿಂದ. ಓಫಾರಮ್ ಸಿಗ್ನಲಲ್ಲಿ ಇದೆ ನೋಡಿ ಮಾಲು, ಅದರ ಒಳಗಡೆ. ಫಸ್ಟ್ನೇ ಆರ್ಡ್ರ್ ಎಷ್ಟು ಕಿಲೋಮೀಟ್ರ್ ಇದೆ? 3.3 ಕಿಲೋಮೀಟ್ರ್ ಇದೆ ಫಸ್ಟ್ನೇ ಆರ್ಡ್ರು. ಜಸ್ಟ್ ಡ್ರಾಪ್ ಆಯಿತು. ಒಂದು ಆರ್ಡ್ರು 110 ರೂಪಾಯಿ ಕೊಟ್ಟಿದ್ದಾನೆ. ಇನ್ನೊಂದು ಆರ್ಡ್ರ್ ಎಷ್ಟು ಕಿಲೋಮೀಟ್ರ್ ಇದೆ? 3.4. ಬನ್ನಿ ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ.
ಜಸ್ಟ್ ಡ್ರಾಪ್ ಮಾಡಿದೆ ಇದೇ ಅಪಾರ್ಟ್ಮೆಂಟಲ್ಲಿ. ಟೈಮು 4:20 ಸಾಯಂಕಾಲ. 12 ಗಂಟೆಯಿಂದ 4 ಗಂಟೆವರೆಗೂ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ ನಿಮಗೆ. 1210 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 4.12 4.25 ತಾಸು ಲಾಗಿನ್ ಅವರು. 11:30 ಆರ್ಡ್ರ್ ಆಗಿದೆ. 11.5 ಆರ್ಡ್ರು. ಪ್ರತಿ ಆರ್ಡ್ರಿಗೂ 110 ರೂಪಾಯಿ ಕೊಟ್ಟಿದ್ದಾನೆ. ಇವಾಗ 12 ಗಂಟೆಯಿಂದ 4 ಗಂಟೆವರೆಗೂ 110 ರೂಪಾಯಿ ಆದರೆ 4 ಗಂಟೆಯಿಂದ 7 ಗಂಟೆವರೆಗೂ ಪ್ರತಿ ಆರ್ಡ್ರಿಗೆ 50 ರೂಪಾಯಿ ಕೊಡ್ತಾನೆ. 1 ಕಿಲೋಮೀಟ್ರ್ ಬಂದರೆ 50 ರೂಪಾಯಿನೇ, ನಿನಗೆ 10 ಕಿಲೋಮೀಟ್ರ್ ಬಂದರೆ 50 ರೂಪಾಯಿ, 15 ಕಿಲೋಮೀಟ್ರ್ ಬಂದರೂ 50 ರೂಪಾಯಿನೇ, ಅಷ್ಟೇ ಕೊಡೋದು. ಅದಕ್ಕೆ ನಾನು ಇವಾಗ ಡ್ಯೂಟಿ ಆಫ್ ಮಾಡಿದ್ದೀನಿ. ಇವಾಗ ಮತ್ತೆ 7 ಗಂಟೆಗೆ ಆನ್ ಮಾಡ್ತೀನಿ. 7 ಗಂಟೆಯಿಂದ ನೈಟ್ 11 ಗಂಟೆವರೆಗೆ 120 ರೂಪಾಯಿ ಕೊಟ್ಟನಪ್ಪ ಆರ್ಡ್ರು. ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ಆವಲಹಳ್ಳಿ, ನಮ್ಮದು ಈ ಕಡೆ ಹೊಸಕೋಟೆ ರೋಡಿಗೆ ಬೆಳ್ತೂರು ಆವಲಹಳ್ಳಿ ಅಲ್ಲಿದ್ದೀನಿ. ಮತ್ತು ನಾನು ಝೋನಿಗೆ ಖಾಲಿಯಾಗಿ ಹೋಗ್ಬೇಕೀಗ. ನೋಡಿ ಮಾರ್ತಳ್ಳಿಗೆ ಎಷ್ಟು ಕಿಲೋಮೀಟ್ರ್ ಇದೆ? 9 ಕಿಲೋಮೀಟ್ರ್ ನಾನು ಖಾಲಿಯಾಗಿ ಹೋಗ್ಬೇಕೀಗ ಮಾರ್ತಳ್ಳಿಗೆ. ಏನು ಮಾಡೋಕ್ಕಾಗಲ್ಲ. ಈಗ ನೆಕ್ಸ್ಟು ಮತ್ತೆ 7 ಗಂಟೆಗೆ ಸಿಗ್ತೀನಿ ಬನ್ನಿ. ಈಗ ಊಟ ಮಾಡ್ಕೊಂಡು ರೂಮಿಗೆ ಹೋಗಿ 7 ಗಂಟೆಗೆ ಆನ್ ಮಾಡ್ತೀನಿ. ನೋಡ್ತಾ ಇರ್ಬೋದು 7 ಗಂಟೆಗೆ ಆನ್ ಮಾಡಿದ್ದು. 7:09ಕ್ಕೆ ಆರ್ಡ್ರ್ ಕೊಟ್ಟಿದ್ದಾನೆ. 7.10 7.1 7 ಕಿಲೋಮೀಟ್ರಿಗೆ 120 ರೂಪಾಯಿ ಕೊಟ್ಟಿದ್ದಾನೆ. ಪಂಜಾಬಿ ರೋಷೆ 7 ಗಂಟೆ ಮೇಲೆ ಫಸ್ಟ್ ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪು 7.1 ಇದೆ. ನೋಡಿ ಎಷ್ಟು ಟ್ರಾಫಿಕ್ ಇದೆ ನೋಡಿ. ನಮ್ಮ ಮಾರ್ತಳ್ಳಿ ಬ್ರಿಡ್ಜ್ ಅಂತೂ ನಾವು ಎಷ್ಟು ಟ್ರಾಫಿಕ್ ಇದೆ. ನಮ್ಮ ಮಾರ್ತಳ್ಳಿ ಬ್ರಿಡ್ಜ್ ಅಂತೂ ಕೂಡ 24 ಅವರ್ ಟ್ರಾಫಿಕ್ ಅಂತ ಹೇಳಿದ್ರು ತಪ್ಪಿಲ್ಲ. ಯಾವಾಗ ಕ್ಲಿಯರ್ ಆಗುತ್ತೋ ಯಾವಾಗಿಲ್ಲೋ ಒಂದೂ ಗೊತ್ತಾಗಲ್ಲ. ಫಸ್ಟ್ನೇ ಆರ್ಡ್ರೇ ಇಷ್ಟು ಲೇಟ್ ಆಗುತ್ತೆ ಡ್ರಾಪ್ ಮಾಡೋಕ್ಕೆ. ಏನು ಮಾಡೋಕ್ಕಾಗಲ್ಲ. ಮೋಡ ಬೇರೆ ಫುಲ್ಲಾಗಿದೆ. ಮಳೆ ಬರುವ ಸಿಚುವೇಶನ್. ಮಳೆ ಕೂಡ ಬರ್ತಾ ಇದೆ. ಟ್ರಾಫಿಕ್ಕು ಎಲ್ಲ ಕೆಟ್ಟೋಗ್ತದೆ. ನೋಡ್ತಾ ಇರ್ಬೋದು ಇವಾಗ ಜಸ್ಟು ಡ್ರಾಪ್ ಮಾಡಿದ್ದೀನಿ. 135 ರೂಪಾಯಿ ಕೊಟ್ಟಿದ್ದಾನೆ. ರೈನ್ ಸರ್ವಿಸ್ ಬರೀ 15 ರೂಪಾಯಿ ಕೊಟ್ಟಿದ್ದಾನೆ. ಇದೇ ಅಪಾರ್ಟ್ಮೆಂಟಲ್ಲಿ ಡ್ರಾಪ್ ಇತ್ತು. ಬನ್ನಿ ನೆಕ್ಸ್ಟ್ ಆರ್ಡ್ರ್. ಬ್ರೇಕು ಹಿಂಗೆ ಲಾಕ್ ಮಾಡಿದ್ರೆ ಲಾಕ್ ಆಗುತ್ತೆ. ಸ್ಪ್ರಿಂಗ್ ಕಟ್ಟಾಗಿ ಹೋಗ್ಬಿಟ್ಟಿದೆ ನೋಡಿ. ಹಿಂಗೆ ಲಾಕ್ ಮಾಡಿ ಹಿಂಗೆ ಲಾಕ್ ಆಗ್ತಾಯಿದೆ. ಇಲ್ಲಿ ಒಳಗಡೆ ಒಂದು ಸ್ಪ್ರಿಂಗ್ ಬರುತ್ತೆ, ಆ ಸ್ಪ್ರಿಂಗೇ ಕಟ್ಟಾಗಿ ಹೋಗಿದೆ. ಸೊ ನೋಡಿ ಎಷ್ಟು ನೋಡಿ. ಬರೀ ಈ ಸ್ಪೆಂಡರ್ BS6 ಭಾಳ ಪ್ರಾಬ್ಲಮ್ಮು. ಈಗ ಡ್ಯೂಟಿ ಯಾವ ಥರ ಮಾಡಬೇಕು ಯಾವ ಥರ ಇಲ್ಲ. 7 ಗಂಟೆ ಮ್ಯಾಗೆ ಇದನ್ನು ಫಸ್ಟ್ನೇ ಆರ್ಡ್ರ್ ಡ್ರಾಪ್ ಮಾಡಿದ್ದೆ. ಮೇಘನ ಫುಡ್ಸಿಂದ 2 ಆರ್ಡ್ರ್ ಪಿಕಪ್ ಆಯಿತು. ನಾನು ಪಾರ್ಕಿಂಗ್ ಮಾಡೋಣ ಮರಿ. ಸುಮ್ಮನೆ ದೊಡ್ಡ ದೊಡ್ಡ ಗಾಡಿ ಇಟ್ಕೊಂಡಿರ್ತಾರೆ ಅಷ್ಟೇ, ಪಾರ್ಕಿಂಗೇ ಮಾಡೋಕ್ಕೆ ಬರೋಲ್ಲ. 7 ಗಂಟೆಯಿಂದ 8:30 ತನಕ ಒಂದೇ ಒಂದು ಆರ್ಡ್ರ್ ಮಾಡಿದ್ದೀನಿ ಅಷ್ಟೇ. ಇವಾಗ 2 ಆರ್ಡ್ರ್ ಪಿಕಪ್ ಮಾಡಿದ್ದೀನಿ. 2 ಆರ್ಡ್ರು ಕೂಡ ಗುಂಜೂರಲ್ಲೇ ಇದ್ದಾವೆ. ವರ್ತೂರು ಗುಂಜೂರು ಅಪಾರ್ಟ್ಮೆಂಟ್ ಜಸ್ಟ್ ಡ್ರಾಪ್ ಆಯಿತು. ನೆಟ್ವರ್ಕ್ ಬಂದು ಸಾಯಲ್ಲ ನೋಡಿ. 135 ರೂಪಾಯಿ ಕೊಟ್ಟಿದ್ದಾನೆ. ಇನ್ನೊಂದು ಆರ್ಡ್ರ್ ಇದೆ. ಆಲ್ರೆಡಿ ಚೆಕ್ ಮಾಡ್ಕೊಂಬಿಡ್ರಿ. 1-2 ಟೈಮ್ ಚೆಕ್ ಮಾಡಿಕರಿ. 7481 ನೋಡಿ. ಟೈಮ್ ಎಷ್ಟು ಅಂದ್ರೆ ಈಗ ಕರೆಕ್ಟು 9 ಗಂಟೆ ಆಗಿದೆ. 7 ಗಂಟೆಯಿಂದ ಒಂದೇ ಆರ್ಡ್ರ್ ಮಾಡಿದ್ದು. ಇದು 2ನೇ ಆರ್ಡ್ರ್ ಇವಾಗ ಡ್ರಾಪ್ ಮಾಡಿದ್ದು. 1 ಅವರಿಗೆ ಒಂದು ಆರ್ಡ್ರ್ ಆದಂಗೆ ಅಷ್ಟೇ. ಮಧ್ಯಾಹ್ನ ಚೆನ್ನಾಗಿ ಕೊಟ್ಟ ಗುರು. ಇವಾಗ ಸತಾಯಿಸ್ತವನೆ. ಲಾಂಗ್ ಕೊಡೋದು. ಒಂದು ಆರ್ಡ್ರ್ ಕೊಟ್ಟ ಮ್ಯಾಗ ಅರ್ಧ ಗಂಟೆ ವೇಟ್ ಮಾಡ್ತದ್ದು. ಈ ಅಪಾರ್ಟ್ಮೆಂಟ್ ಒಳಗೆ ಆರ್ಡ್ರೇ ಬರೋಕ್ಕೆ ಹೋಗ್ಬಾರ್ದು. ಜಲ್ದಿ ಅಪ್ರೂವ್ ಎಂಟ್ರಿ ಮಾಡಿದರೆ ಜಲ್ದಿ ಅಪ್ರೂವಲ್ ಕೊಡೋಂಗಿಲ್ಲ. ಒಳಗಡೆ ನೆಟ್ವರ್ಕ್ ಬರೋಲ್ಲ. ಆ ಕಸ್ಟಮರ್ ಹತ್ರ ಹೋಗಿನೇ ಕಸ್ಟಮರ್ ಮನೆಯಲ್ಲಿಲ್ಲ. ಅವ್ರೇನೇ ಯಾವುದೇ ಥರ ಇನ್ಸ್ಟ್ರಕ್ಷನಲ್ಲಿ ಯಾವುದೇ ಥರ ಯಾಡ್ ಮಾಡಿಲ್ಲ. ಅಲ್ಲೇ ಡೋರ್ ಹತ್ರ ಇಟ್ಟು ಹೋಗಿ ಅಂತ ಹೇಳ್ತಾರೆ. ಅಲ್ಲಿ ಬೆಲ್ ಮಾಡಿ ಸಾಕಾಗೋಯ್ತು. ಕಾಲ್ ಮಾಡೋಕ್ಕಂದ್ರೆ ನೆಟ್ವರ್ಕ್ ಬರ್ತಾಯಿಲ್ಲ. ಅದು ನೋಡ್ರೆ ಕಿಲೋಮೀಟ್ರ್ ಗಟ್ಟಲೆ ಒಳಗಡೆ ನೆಟ್ವರ್ಕ್ ಬರೋಲ್ಲ, ಏನು ಬರೋಲ್ಲ. ಗಾಡಿ ಅಲೋ ಕೊಡೋಂಗಿಲ್ಲ. ಅವನು ದರಿದ್ರ ರೂಲ್ಸ್ಗಳು ಮಾಡ್ತಾರೆ. ಬನ್ನಿ 2ನೇ ಆರ್ಡ್ರಿಗೆ 2 ಕಿಲೋಮೀಟ್ರ್ ಇದೆ. ಇದು ಅಪಾರ್ಟ್ಮೆಂಟನೇ ಮಾಡಿಬಿಡ್ತೀನಿ ರೀ.
ನೋಡಿ 135 ರೂಪಾಯಿ ಕೊಟ್ಟಿದ್ದಾನೆ. 2 ಆರ್ಡ್ರ್ ಪಿಕಪ್ ಆಯಿತು KFC ಇಂದ. ಆಟೋಮೆಟಿಕ್ ಫುಡ್ ರೆಡಿ ಕೊಟ್ಟು ಸಾಯಿಸ್ತಾರೆ ಇವರು. ನೋಡಿ 2 ಆರ್ಡ್ರ್ ಪಿಕಪ್ ಆಯಿತು ವರ್ತೂರಲ್ಲಿ. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ? 2.6 ಇದೆ. ಬನ್ನಿ. ಅಯ್ಯೋ ಈ ಟೈಮಲ್ಲಿ ಟ್ರಾಫಿಕ್ ನೋಡಿ ಯಾವ ಥರ ಇದೆ, ಫುಲ್ಲು ರೆಡ್ಡು. ಬನ್ನಿ ಡ್ರಾಪಿಗೆ ಹೋದ್ಮೇಲೆ ಸಿಗ್ತೀನಿ. ಓಕೆನಾ ಮೇಡಮ್? ನೇಮ್ ಗೀತಾ. ಥ್ಯಾಂಕ್ ಯು ಮೇಡಮ್, ವೆಲ್ಕಮ್. 1 2 ಆರ್ಡ್ರ್ ಸ್ಕ್ರೀನ್ಶಾಟ್ ಆಗಿರ್ತೀನಿ. ಪಿಕಪ್ ಆ್ಯಂಡ್ ಡ್ರಾಪು 0.92 1 ಕಿಲೋಮೀಟ್ರ್ ಕೆಳಗಡೆ ಇದೆ. 100 ರೂಪಾಯಿ ಕೊಟ್ಟಿದ್ದಾನೆ. ಮಲ್ಟಿ ಆರ್ಡ್ರು. ಬಾ ದೇವರೇ, ನೋಡಿರಿ ಇದಕ್ಕೂ ಇದು ಸೇಮೇ ನೋಡಿರಿ, ಈ ಥರ ಅಮೌಂಟ್ ಕೊಡಬೇಕು. ಪಿಕಪ್ ಆ್ಯಂಡ್ ಡ್ರಾಪು 2.21 ಇದಕ್ಕೂ 100 ರೂಪಾಯಿ. ಮೊನ್ನೆ ಫುಡ್ ರೆಡಿ ಇದೆ. ಆರ್ಡ್ರ್ ಪಿಕಪ್ ಮಾಡಿ ಮೇಲೆ ಸಿಗ್ತೀನಿ. 2 ಆರ್ಡ್ರ್ ಸೇರಿ ಒಂದು 3.5 ಕಿಲೋಮೀಟ್ರ್ ಅಷ್ಟೇ ಇರೋದು. 3.5 ಕಿಲೋಮೀಟ್ರ್ 200 ರೂಪಾಯಿ ಕೊಟ್ಟಿದ್ದಾನೆ. 2 ಆರ್ಡ್ರ್ ಪಿಕಪ್ ಆಯಿತು. KFC ಪಿಜ್ಜಾ ಹಟ್ಟು ಪಕ್ಕದಲ್ಲಿದೆ. KFC ಪಿಜ್ಜಾ ಹಟ್ ವರ್ತೂರಲ್ಲಿ. ಇವು ಬರೀ ಅಪಾರ್ಟ್ಮೆಂಟ್ ಹಾಕಿ ಸಾಯಿಸೋದು ನೀವು. ಈ ಅಪಾರ್ಟ್ಮೆಂಟಿಗೆ ಇಲ್ಲಿಗೆ ಸಾಯಂಕಾಲದಿಂದ ಒಂದು 4-5 ಸಲ ಹೋಗಿನಿ ಈ ಅಪಾರ್ಟ್ಮೆಂಟಿಗೆ. ಮತ್ತೆ ಹೋಗ್ತಾ ಇರೋದೆ. ಡ್ರಾಪ್ 1 ಕಿಲೋಮೀಟ್ರ್ ಇದೆ. ಬನ್ನಿ ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ. ಡ್ರಾಪ್ ಆಯಿತು. ನೆಟ್ವರ್ಕು ಸ್ಲೋ ಇದೆ. ಡ್ರಾಪ್ ಆಯಿತು ಆರ್ಡ್ರು. ಇವಾಗ ಟೈಮು 11:33 ಆಗಿದೆ. ಆರ್ಡ್ರು ಕೊಡ್ತಾ ಇಲ್ಲ. 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಪರ್ ಆರ್ಡ್ರ್ 100 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಎಕ್ಸ್ಟ್ರಾ ಅಲ್ಲ. 1 ಕಿಲೋಮೀಟ್ರ್ ಇದ್ರೆ 100 ರೂಪಾಯಿ, 10 ಕಿಲೋಮೀಟ್ರ್ ಇದ್ರೆ 100 ರೂಪಾಯಿನೇ. ನೋಡೋಣ. ಒಂದೇ ಸಲ ಎಲ್ಲ ಗಿಗ್ಸ್ ಬುಕ್ ಮಾಡಲ್ಲ. ಎಲ್ಲ ಒಂದೇ ಟೈಮ್ ಎಲ್ಲ ಸ್ಲಾಟ್ ಬುಕ್ ಮಾಡಲ್ಲ. ಒಂದೊಂದೇ ಸ್ಲಾಟ್ ಬುಕ್ ಮಾಡ್ಕೊಂಡು ಡ್ಯೂಟಿ ಮಾಡ್ತಾಯಿದ್ದೀನಿ. ಈಗ 11ರಿಂದ 12ವರೆಗೆ ಬುಕ್ ಮಾಡಿದ್ದೀನಿ. ಮತ್ತು ಆಮೇಲೆ 12ರಿಂದ 1, 1ರಿಂದ 2 ಆ ಥರ ಬುಕ್ ಮಾಡ್ತೀನಿ. ಯಾಕಂದರೆ ಈಗ ಆರ್ಡ್ರ್ ಕೊಡ್ತಾ ಇರೋದ್ರೆ ಸುಮ್ಮನೆ ವೇಸ್ಟ್ ಅಲ್ಲ. ಅಷ್ಟಕ್ಕೊಂದು ಸ್ಲಾಟ್ ಬುಕ್ ಮಾಡಿ. ಅದು ಏನು ಇನ್ಸೆಂಟ್ ಇದು ಅಮೌಂಟಿಗೆ ಏನು ಪ್ರಾಬ್ಲಮ್ ಆಗೋಲ್ಲ. ಯಾವುದೇ ಥರ ಕಂಡೀಷನ್ ಇಲ್ಲ. ಪಿಕಪ್ 2 ಕಿಲೋಮೀಟ್ರ್ ಇದೆ. ಡ್ರಾಪ್ ಆಯಿತು. ನೋಡಿ 100 ರೂಪಾಯಿ ಕೊಟ್ಟಿದ್ದಾನೆ. ಇಲ್ಲಿಂದ ಮತ್ತೆ ಒಂದು 8-10 ಕಿಲೋಮೀಟ್ರ್ ಖಾಲಿ ಆಗಿ ಹೋಗ್ಬೇಕು. ಇಲ್ಲಿಂದ ಆರ್ಡ್ರ್ ಹಾಕಲ್ಲ ಏನಿಲ್ಲ. ಇಲ್ಲೇ ಆರ್ಡ್ರ್ ಹಾಕ್ತಾನೆ. ಬರೀ ತೋಪುಗಳಿದಾವೆ. ನೋಡಿರಿ ಯಾವ ಥರ ಇದೆ ನೋಡಿ. ಕಿಲೋಮೀಟ್ರ್ ನೋಡ್ತಾ ಇರ್ಬೋದು. 57,204 ಕಿಲೋಮೀಟ್ರ್ ಹೋಗಿದೆ. ಅಂದರೆ ಬೆಳಗ್ಗೆ ಎಷ್ಟಾಗಿತ್ತು ಕ್ಯಾಲ್ಕುಲೇಟ್ರ್ ಓಪನ್ ಮಾಡ್ತೀನಿ ನೋಡಿ. ಬೆಳಗ್ಗೆ 57,072 ಕಿಲೋಮೀಟ್ರ್ ಆಗಿತ್ತು. ಇವಾಗ 57,204 ಕಿಲೋಮೀಟ್ರ್. 57,204 ಕಿಲೋಮೀಟ್ರು. ಬರೀ 132 ಕಿಲೋಮೀಟ್ರ್ ಓಡಿಸಿದ್ದೀನಿ ಇವತ್ತು. ನೋಡ್ತಾ ಇರ್ಬೋದು. ಟೈಮು 1:49 ಆಗಿದೆ. ಮಧ್ಯಾಹ್ನ ಅಲ್ಲ, ಇದು ನೈಟು. ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಅರ್ನಿಂಗ್ಸು 2,715 ರೂಪಾಯಿ ಆಗಿದೆ. ಲಾಗಿನ್ ಅವರ್ಸು 9.03 9.03 ಅವರ್ಸ್ ಲಾಗಿನ್ ಆಗಿದೆ. 26 ಆರ್ಡ್ರ್ ಆಗಿದೆ. 2,715 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಅರ್ನಿಂಗ್ಸು ಯಾಕಪ್ಪ ಜಾಸ್ತಿ ಆಗಿದೆ ಅಂದರೆ ಪ್ರತಿ ಆರ್ಡ್ರಿಗೆ 100 ರೂಪಾಯಿ 120 ರೂಪಾಯಿ ಕೊಟ್ಟ. ಲಾಗಿನ್ ಅವರ್ಸು 12ರಿಂದ 4 ಮಧ್ಯಾಹ್ನ, ಮತ್ತು ನೈಟು 7ರಿಂದ ಕಂಟಿನ್ಯೂ. ನೈಟ್ 7ರಿಂದ ಇವಾಗ ಟೈಮ್ ನೋಡಿ 1:55 2 ಗಂಟೆ ಅಂದ್ಕೊಳ್ಳಿ. ಯಾಕಪ್ಪ ಈ ಥರ ಜಾಸ್ತಿ ಕೊಟ್ಟಿದ್ದಾನೆ ಸ್ವಿಗ್ಗಿಯಲ್ಲಿ ಅಮೌಂಟ್ ಅಂದರೆ, 1 ತಿಂಗಳಾಯ್ತು ನಾನು ಡ್ಯೂಟಿ ಮಾಡಿಲ್ಲ ಸ್ವಿಗ್ಗಿಯಲ್ಲಿ. ಅದಕ್ಕೋಸ್ಕರ ಈ ಥರ ಕೊಟ್ಟಿದ್ದಾನೆ. ಇದು ಕಂಟಿನ್ಯೂ ಕೊಡೋಲ್ಲ. ಇದು ಒಂದೇ ದಿವಸ ಮಾತ್ರ. ಮತ್ತು ನಾಳೆ ಇದ್ದಕ್ಕಿದ್ದಂಗೆ ಮತ್ತೆ ಚೇಂಜು. ಅದೇ ಕಿಲೋಮೀಟ್ರಿಗೆ 6 ರೂಪಾಯಿ 7 ರೂಪಾಯಿ ಅಷ್ಟೇ ಕೊಡೋದು. ನೋಡಿ ಲಾಸ್ಟ್ ನಾಳೆ ಎಷ್ಟು ಗಂಟೆಗೆ ಡ್ರಾಪ್ ಮಾಡಿರೋದು ಗೊತ್ತಾ? ನಾನು 1 ಗಂಟೆಗೆ ಡ್ರಾಪ್ ಮಾಡಿದ್ದು, 1:03ಕ್ಕೆ. ಈಗ 1:51 ಆಯಿತು. ಇವಾಗ ಬೆಳಗ್ಗೆ 6 ಗಂಟೆವರೆಗೂ ಪ್ರತಿ ಆರ್ಡ್ರಿಗೆ 100 ರೂಪಾಯಿ ಕೊಡ್ತಾನೆ. ಆದರೆ ಆರ್ಡ್ರು ಬರುತ್ತಂತ ನಂಬಿಕೆ ಇಲ್ಲ ನನಗೆ. ಹೆಂಗೆ ಹೋಗ್ತೀವಿ ಹಂಗೆ ಬರಬೇಕು. ಪ್ರತಿ ಆರ್ಡ್ರಿಗೆ ಹೆಂಗೆ ಹೋಗ್ತೀವಿ ಹಂಗೆ ಬರಬೇಕು.
ನೋಡಿ ಈಗ ಒಂದು 10 ಕಿಲೋಮೀಟ್ರ್ ಹಾಕಿದರೆ ಮತ್ತು 10 ಕಿಲೋಮೀಟ್ರ್ ಖಾಲಿ ಬರಬೇಕು, ಆ ಥರ ಸಿಚುವೇಶನ್ ಇದೆ. ಡ್ಯೂಟಿ ಇಲ್ಲಿಗೆ ಆಫ್ ಮಾಡ್ತೀನಿ. ಇಲ್ಲಿಂದ ಮತ್ತೆ ನಮ್ಮ ಮಾರ್ತಳೆಗೆ ಹೋಗ್ಬೇಕಂದ್ರೆ 10 ಕಿಲೋಮೀಟ್ರ್ ಖಾಲಿಯಾಗಿ ಹೋಗ್ಬೇಕು ನಾನೀಗ. ಏನು ಮಾಡೋಕ್ಕಾಗಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.